ಗೌಡ ಅವ್ರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗಿದ್ರಿಂದ ಸಾಂಗ್ ಅರ್ಧ ನೋಡಿದ್ರಿ ಅನ್ಕೋತೀನಿ, ಟ್ರೇಲರ್ ನೋಡಿದ್ರಿ. ಎಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟಾಗಿ ಬಂದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಲಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ಸು ವಿಷ್ಣುಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು. ತುಂಬ ಕಷ್ಟಪಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಾಗಬೇಕು ಅಂತ. ಅಂದರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ. ಅದನ್ನು ನಾನು ನೋಡಿದ್ದೀನಿ. ಅಂದರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗೆ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶೋರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆ್ಯಸ್ ನ್ಯೂ ಏಜ್ ಆ್ಯಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ಡಾನ್ಸಲ್ಲಿ ಆಗ್ಬೋದು, ಫೈಟಲ್ಲಿ ಆಗ್ಬೋದು. ನಂಗೆ ಸುಮ್ಮನೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ನಿಮ್ಮ ಥರ ಆಗಲ್ಲ ಬಿಡಿ, ನೀವು ಫೈಟ್ ಮಾಡ್ತೀರಾ, ಡಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡಾನ್ಸಿಂಗ್, ಈಸ್ ವೆರಿ ಗುಡ್ ಎಟ್ ಇಟ್. ಆ್ಯಂಡ್ ವೆಲ್ಕಮ್ ಟು ಪ್ರಿಯಾ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ದೆನ್ ವಿ ಆರ್ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ಮಂಜು ಸರ್ ಅಂತೂ ನನಗೆ ಅಂತೆ ನಮ್ಮ ತಂದೆಯವ್ರಿಗೆ ಪರಿಚಯ. ಅವ್ರು ನನ್ನ ಸಾಕಷ್ಟು ಸತಿ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದನೂ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಆ್ಯಂಡ್ ಶ್ರೀಮುರಳಿ ಸರ್, ಆವಾಗಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಅಸ್ ಅ ಸೂಪರ್ ಹಿಟ್ ದಿ ಎಂಡ್ ಆಫ್ ದ ಇಯರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ನೀವು ವೇದಿಕೆ ಮೇಲೆ ಇರುವಾಗಲೇ ಪ್ರಿಯಾ ಅವ್ರ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ನಾಯಕ ನಟಿಯಿಂದ ನಿಮಗೆ ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಒಂದು ವಾರ್ಮ್ ವೆಲ್ಕಮ್ ಕೊಡ್ಸೋಣ ಅಂತ. ದಯವಿಟ್ಟು ಬನ್ನಿ. ಬೊಕೆ ರೆಡಿ ಇದೆಯಾ? ಟೀಮ್ ಅವ್ರು ಬನ್ನಿ. ಓಕೆ. ಓಕೆ, ಇಲ್ಲಿವರೆಗೂ ಕಣ್ಸನ್ನೆ ಹುಡುಗಿ ಅಂತ ಅವರು ಫೇಮಸ್ ಆಗಿದ್ದು, ಟ್ರೆಂಡಿಂಗ್ ಆಗಿದ್ದು ಅದೆಲ್ಲ ನಮಗೆ ಗೊತ್ತು. ಕನ್ನಡಕ್ಕೆ ಯಾವಾಗ ಬರ್ತಾರಂತ ನಾವು ಕಾಯ್ತಾ ಇದ್ವಿ. ಈ ಸಿನಿಮಾ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಎಂಟರ್ ಆಗಿದ್ದೀರಾ. ವಿಷ್ಣುಪ್ರಿಯಾ ಎಷ್ಟು ಸ್ಪೆಷಲ್ ನಿಮಗೆ. ಇವತ್ತು ಸಾಂಗ್ ರಿಲೀಸ್ ಆಗಿದೆ, ಸಿನಿಮಾ ಡೇಟ್ ಅನೌನ್ಸ್ ಆಗಿದೆ. ಏನು ಹೇಳ್ತೀರಾ? ಅರ್ಥ ಆಗುತ್ತೆ ಸರ್, ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. I understand Kannada chata. I was able to talk also back then when we were shooting, when I was in touch with the language, but it's been like 3 to 4 years now. So I remember the last time when I met all of you all, I had promised that I'll come back with better Kannada, but I'm sorry, right now I'm not able to keep up with my promise. But next time when I come, I'm definitely going to be more prepared and talk to you all in Kannada. So coming to Vishnupriya, it's a very special film because it is my second film right after my debut. This is the film that I did, and the first person I would like to thank is VKP sir, because randomly on a day he just came home and he was like, will you be able to do it? I want you to do it. If you have the confidence, you can come. And he was like, straight up, he was like, no close shots, this cheating and all, I will not do, no close shots and all. You will have to learn your lines, you will have to be prepared. Everything I'll take with 2 cameras, only if you're prepared, you come. So this was the first thing I got to hear, and I was like, okay, I will definitely try. So thank you for having that faith in me. I'm sure he hadn't watched my first film or anything. Without anything, he just came to me and he was like, okay, let's just take a gamble on her. So thank you for that. It was an amazing experience working on the film. Thank you, Shreyas, for being such a nice co-star. We had workshops and all together, and I'm glad that I got to know him better through all of that, and we were able to, build a rapport and have that give and take during shoot.
Manju sir, thank you so much for feeding me vada pav whenever I felt like it. We were shooting in Chikmagalur, so once in every like 2-3 days I would have cravings and I'll be like, I want to eat something, and he'll come up with like one huge casserole with everything I wanted to eat. So thank you for that, and thank you everybody who worked on the film, and thank you to all of you all who are present here to support us, and thank you for a warm welcome to the Kannada film industry. Thank you Sri Murli sir for being here and supporting us. Thank you Saptami for being here. I hope you all watch the film and support us all throughout. Yeah, thank you. ಥ್ಯಾಂಕ್ ಯು ಹೂಗುಚ್ಚ ಕೊಟ್ಬಿಡಿ. ಸಪ್ತಮಿ ಅವರು ಒಂದು ವಾರ್ಮ್ ವೆಲ್ಕಮ್ ಹೂಗುಚ್ಚ ಕೊಡೋ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪ್ರಿಯವನ್ನು ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಶ್ರೀಮುಳಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಶ್ರೇಯಸ್ ಬರಬೇಕು. ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ರೂ ಕೂಡ ಈ ಥರದ್ದು ಒಂದು ಸಿನಿಮಾ ಇದೆ, ಈ ಥರದ್ದು ಯಾವುದೋ ಲಾಂಚ್ ಇದೆ ಅಂದರೆ ಆ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡೋದಕ್ಕೆ ಯಾವತ್ತೂ ಕೂಡ ಹಾಜರಿರ್ತಾರೆ ನಮ್ಮ ಶ್ರೀಮುಳಿ ಸರ್, ರೋರಿಂಗ್ ಸ್ಟಾರ್. ಫ್ರೇಮ್ ನೋಡಕ್ಕೆ ಅದ್ಭುತವಾಗಿದೆ ಸರ್.